ಕಾಂತಾರ ಚಾಪ್ಟರ್ 1 ಈ ಸಲ ಈ ಸಿನಿಮಾದ ಅಬ್ಬರಕ್ಕೆ ನಮ್ಮ ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ ಕತ್ರಗುಪ್ಪೆ ರಾವಣ ಅವರ ಮಧ್ಯರಾತ್ರಿಯಲ್ಲಿ ಉದಯಿಸಿದ ಕೆಜಿಎಫ್ ಸಿನಿಮಾದ ಎಲ್ಲಾ ದಾಖಲೆಗಳನ್ನು ಉಡಿಸ್ ಮಾಡೋದು ಪಕ್ಕಾ ಅಂತ ನಮ್ಮ ಟ್ರೇಡ್ ಪಂಡಿತರು ಹೇಳ್ತಿದ್ದಾರೆ. ಸುಮಾರು 3 ವರ್ಷಗಳಿಂದ ಮೇಂಟೈನ್ ಮಾಡ್ಕೊಂಡು ಬಂದಿದ್ದ ರೆಕಾರ್ಡ್ಸ್ ಅಕ್ಟೋಬರ್ 2ಕ್ಕೆ ಎಕ್ಸ್ಪೈರ್ ಆಗೋದು ಪಕ್ಕಾ. ಯಾಕೆ ಈ ಮಾತು ಹೇಳ್ತಿದೀನಿ ಅಂದ್ರೆ, ಕಾಂತಾರ ಬರೀ ಕನ್ನಡ ಸಿನಿಮಾ ಅಲ್ಲ, ಪ್ಯಾನ್ ಇಂಡಿಯಾ ಸಿನಿಮಾನೂ ಅಲ್ಲ, ಇದು ಪ್ಯಾನ್ ವರ್ಲ್ಡ್ ಸಿನಿಮಾ. ಯಾಕಂದ್ರೆ ಕಾಂತಾರ ಯೂನಿವರ್ಸ್ ಗೆ ವರ್ಲ್ಡ್ ವೈಡ್ ಸಪರೇಟ್ ಫ್ಯಾನ್ ಬೇಸ್ ಇದೆ. ಸುಮಾರು 2 ವರ್ಷಗಳಿಂದ ಈ ಸಿನಿಮಾಗಾಗಿ ಕಾಯ್ತಿದ್ದಾರೆ ಅಂದ್ರೆ ಇದು ಯಾವ ರೇಂಜ್ ಗೆ ವರ್ಲ್ಡ್ ವೈಡ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದೆ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಸದ್ಯಕ್ಕೆ ಕಾಂತಾರ ಚಾಪ್ಟರ್ 1 ಸಿನಿಮಾದ ಟ್ರೈಲರ್ ಬರುತ್ತೋ ಬರಲ್ವೋ ಸದ್ಯಕ್ಕೆ ನನಗಂತೂ ಗೊತ್ತಿಲ್ಲ. ಮೇ ಬಿ ಬರ್ಬೋದು, ಬರ್ದೇ ಇರಬಹುದು. ಈ ಸಿನಿಮಾ ರಿಲೀಸ್ ಗೆ ಕೇವಲ ಕೆಲವೇ ದಿನಗಳು ಬಾಕಿ ಇದೆ. ಆದ್ರೆ ಕಾಂತಾರ ಚಿತ್ರತಂಡ ಮಾತ್ರ ಇದುವರೆಗೆ ಯಾವುದೇ ಪ್ರಮೋಷನ್ ಮಾಡಿಲ್ಲ. ನಿಜ ಹೇಳ್ಬೇಕಂದ್ರೆ ಈ ಸಿನಿಮಾಗೆ ಪ್ರಮೋಷನ್ ಬೇಕಿಲ್ಲ. ಹಾಲಿವುಡ್ ನಿಂದ ಹಿಡಿದು ಟಾಲಿವುಡ್ ತನಕ ಈ ಸಿನಿಮಾಗಾಗಿ ಆಡಿಯನ್ಸ್ ಕಾಯ್ತಿದ್ದಾರೆ. ಈ ಸಲ ಈ ಸಿನಿಮಾದ ಅಬ್ಬರಕ್ಕೆ ಅದೆಷ್ಟೋ ದಾಖಲೆಗಳು ಉಡಿಸಾಗೋದು ಪಕ್ಕ. ಕಾಂತಾರ ಚಾಪ್ಟರ್ 1 ಸಿನಿಮಾದ ಪ್ರಮೋಷನ್ ಮಾಡ್ಲಿ ಮಾಡದೇ ಇರ್ಲಿ, ಈ ಸಿನಿಮಾವನ್ನು ವರ್ಲ್ಡ್ ವೈಡ್ ಆಡಿಯನ್ಸ್ ಪ್ರತಿಯೊಬ್ರು ನೋಡೋದಂತೂ ಪಕ್ಕ. ಯಾಕಂದ್ರೆ ಈಗಿನ ಕಾಲದಲ್ಲಿ ಕಲೆ ಅಂದ್ರೆ ಕಾಸು ಮಾಡ್ಕೊಂಡು ಜೋಬ್ ತುಂಬಿಸ್ಕೊಂಡು ಪರಭಾಷೆಗೆ ಜಂಪ್ ಆಗೋದು ಅಲ್ಲ. ನಮ್ಮ ನಾಡಿನ ಕಲೆ, ಸಂಸ್ಕೃತಿ, ಆಚಾರ ವಿಚಾರಗಳನ್ನು ಜಾಗತಿಕ ಮಟ್ಟದಲ್ಲಿ ಸಿನಿಮಾದ ಮೂಲಕ ಈ ರೀತಿನೂ ತಲುಪಿಸಬಹುದು ಅಂತ ಕಾಂತಾರ ಸಿನಿಮಾದ ಮೂಲಕ ನಮ್ಮ ರಿಷಬ್ ಶೆಟ್ರು ತೋರಿಸ್ಕೊಟ್ಟಿದ್ದಾರೆ. ಅದು ಬೇರೆ, ಈ ಸಿನಿಮಾ 30 ದೇಶ 7 ಭಾಷೆಗಳಲ್ಲಿ ಈ ಸಿನಿಮಾವನ್ನು ರಿಲೀಸ್ ಮಾಡ್ತಿದ್ದಾರೆ ಅಂದ್ರೆ ಮಿನಿಮಮ್ ಏನಂದ್ರು 1400 ಕೋಟಿ ಮಾಡದೇ ಇರುತ್ತಾ? ಮಾಡೇ ಮಾಡುತ್ತೆ, ಡ್ಯಾಮ್ ಶೂರ್. ಈ ಸಲ ಇಂಡಿಯನ್ ಸಿನಿಮಾದ ಹಿಸ್ಟ್ರಿಯಲ್ಲಿ ಬಿಗ್ಗೆಸ್ಟ್ ಮೆಗಾ ಬ್ಲಾಕ್ ಬಸ್ಟರ್ ಸಿನಿಮಾ ಆಗೋದಂತೂ ಪಕ್ಕ. ಈ ಒಂದು ಕಾರಣಕ್ಕೆ ಈಗಾಗಲೇ ನಮ್ಮ ಗೋರಿಲ್ಲಾ ಹಂಟರ್ಸ್ ಭಯ ಪಡ್ತಿದ್ದಾರೆ. ಯಾಕೆ ಅಂತ ನಮ್ಮ ಟ್ರೇಡ್ ಪಂಡಿತರು ಕೇಳ್ತಿದ್ದಾರೆ. ಅಕ್ಟೋಬರ್ 2ನೇ ತಾರೀಕು ಇವರ ಲಾಟ್ರಿ ಎಕ್ಸ್ಪೈರ್ ಆಗುತ್ತೆ. 3 ವರ್ಷಗಳಿಂದ ಕೆಜಿಎಫ್ ಸಿನಿಮಾ ಬಿಟ್ರೆ ಕನ್ನಡದಲ್ಲಿ ಯಾವ ಸಿನಿಮಾನೂ ಇಲ್ಲ. ನಮ್ಮ ಕೆಜಿಎಫ್ ಸಿನಿಮಾದ ದಾಖಲೆಗಳನ್ನು ಮುರಿಬೇಕು ಅಂದ್ರೆ ಭಗವಂತನೇ ಧರೆಗಿಳಿದು ಬರ್ಬೇಕು ಅಂತ ನಮ್ಮ ಗೋರಿಲ್ಲಾ ಹಂಟರ್ಸ್ ಬಿಲ್ಡಪ್ ಕೊಡ್ಕೊಂಡು ಬರ್ತಿದ್ರು. ಕೆಜಿಎಫ್ ಸಿನಿಮಾದ ಮೊಬ್ಬಲ್ಲಿದ್ದ ಗೋರಿಲ್ಲಾ ಹಂಟರ್ಸ್ ಗೆ ಈ ಸಲ ಕಾಂತಾರ ಚಾಪ್ಟರ್ 1 ಮೂಲಕ ಬೆಳಕಿನ ದರ್ಶನ ಈ ಸಲ ರಿಷಬ್ ಶೆಟ್ರು ಮಾಡಿಸೋದಂತೂ ಪಕ್ಕ. ಕೆಜಿಎಫ್ 2 ಸಿನಿಮಾ 1000 ಕೋಟಿ ಮಾಡೋದಕ್ಕೆ 16 ದಿನ ಬೇಕಾಯ್ತು. ಕಾಂತಾರ ಚಾಪ್ಟರ್ 1 1000 ಕೋಟಿ ಮಾಡೋದಕ್ಕೆ ಕೇವಲ 2 ವಾರ ಸಾಕು. ಈ ಸಲ ಲಾಟ್ರಿ ಎಕ್ಸ್ಪೈರ್ ಆಗೋದಂತೂ ಪಕ್ಕ. ಕೆಲವು ಮೂಲಗಳ ಪ್ರಕಾರ ಕಾಂತಾರ ಚಾಪ್ಟರ್ 1 125 ಕೋಟಿಗೆ ಅಮೆಜಾನ್ ಪ್ರೈಮ್ OTT ನವರಿಗೆ ಸೇಲ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಈ ಸಿನಿಮಾದ ಬಜೆಟ್ 100 ಕೋಟಿ. ಈಗಾಗಲೇ ಈ ಸಿನಿಮಾಗೆ ಹಾಕಿರುವ ಬಂಡವಾಳ ವಾಪಸ್ ಬಂದಿದೆ. ನಿಜ ಹೇಳ್ಬೇಕಂದ್ರೆ ಈ ಸಿನಿಮಾ ಸದ್ಯಕ್ಕೆ ಲಾಭದಲ್ಲಿದೆ. ಅದು ಬೇರೆ, ಒಂಬಾಳೆಯವರ ಪ್ರಕಾರ ಅವರು ನಿರ್ಮಾಣ ಮಾಡಿದ ಸಿನಿಮಾಗಳ ಪೈಕಿ ಕಾಂತಾರ ಚಾಪ್ಟರ್ 1 ಹೈಯೆಸ್ಟ್ ಬಿಗ್ ಬಜೆಟ್ ಸಿನಿಮಾ. ಇನ್ನು ಈ ಕಾಂತಾರ ಚಾಪ್ಟರ್ 1 ಸಿನಿಮಾದ ವಿಚಾರಕ್ಕೆ ಬಂದ್ರೆ ಟೈಮ್ಸ್ ಅಮೆರಿಕಾ ಬುಕ್ಕಿಂಗ್ ಪೋರ್ಟಲ್ ಪ್ರಕಾರ ಈ ಸಿನಿಮಾದ ರನ್ ಟೈಮ್ 2 ಗಂಟೆ 45 ನಿಮಿಷ ಅಂತ ಹೇಳ್ತಿದ್ದಾರೆ. ಈ ಸಿನಿಮಾದಲ್ಲಿ ರಿಷಬ್ ಶೆಟ್ರು ನಾಗಸಾಧು ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ. 1725 ವರ್ಷಗಳ ಹಿಂದಿನ ಕದಂಬರ ರಾಜವಂಶದ ಆಳ್ವಿಕೆಯಲ್ಲಿ ಈ ಸಿನಿಮಾದ ಕತೆ ರನ್ ಆಗುತ್ತೆ. ಅದು ಬೇರೆ, ಈಗಿನ ಟೆಕ್ನಾಲಜಿ ಬಳಸ್ಕೊಂಡು ರಿಷಬ್ ಶೆಟ್ರು ಇನ್ನೂ ಚೆನ್ನಾಗಿ ಈ ಸಿನಿಮಾ ಮಾಡಿದ್ದಾರೆ ಅಂತ ನಮ್ಮ ಟ್ರೇಡ್ ಪಂಡಿತರು ಹೇಳ್ತಿದ್ದಾರೆ. ಈ ಸಲ ಕಾಂತಾರ ಚಾಪ್ಟರ್ 1 ಇಂಡಿಯನ್ ಬಾಕ್ಸ್ ಆಫೀಸ್ ಚರಿತ್ರೆಯಲ್ಲಿ ಹೊಸ ದಾಖಲೆ ಬರೆಯುತ್ತೆ. ಒಟ್ಟಾರೆಯಾಗಿ ಕಾಂತಾರ ಚಾಪ್ಟರ್ 1 ಇಂಡಿಯನ್ ಸಿನಿಮಾದ ಹಿಸ್ಟ್ರಿಯಲ್ಲಿ ಒಂದು ಬೆಂಚ್ ಮಾರ್ಕ್ ಸಿನಿಮಾ ಆಗೋದಂತೂ ಪಕ್ಕ. ಈ ಸಲ ಕಾಂತಾರ ಅಬ್ಬರಕ್ಕೆ 3 ವರ್ಷಗಳ ಲಾಟ್ರಿ ಸಿನಿಮಾ ಕೆಜಿಎಫ್ ಸಿನಿಮಾದ ಎಲ್ಲಾ ದಾಖಲೆಗಳನ್ನು ಉಡಿಸ್ ಮಾಡಿ ಎಲ್ಲಾ ದಾಖಲೆಗಳನ್ನು ಎಕ್ಸ್ಪೈರ್ ಮಾಡೋದಂತೂ ಪಕ್ಕ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.